ಎಂಎಲ್ಸಿ ಚುನಾವಣೆ ಘೋಷಣೆಯಾಯಿತು. ಅದರ ಬೆನ್ನಲ್ಲೇ ಆಕಾಂಕ್ಷಿಗಳ ಲಾಬಿ ಜೋರಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ. ಮಾಜಿ ಸಚಿವ ಪರಮೇಶ್ವರ್ ನಾಯಕ್ ಡಿಕೆಶಿ ಭೇಟಿ ಮಾಡಿದ್ದಾರೆ. ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಪರಮೇಶ್ವರ್ ನಾಯಕ್. ಖರ್ಗೆ ಆಪ್ತ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಕೂಡ ಭೇಟಿಯಾಗಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿ ರೆಬೆಲ್ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ್ದಾರೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆ ಜೂನ್ 11 ಸ್ಥಾನಗಳಿಗೆ ನಡೆಯಲಿದೆ. ಕಾಂಗ್ರೆಸ್ಗೆ 7 ಸ್ಥಾನಗಳು ಸುಲಭವಾಗಿ ಸಿಗಲಿವೆ. ಹೀಗಾಗಿ ಆಕಾಂಕ್ಷಿಗಳ ಲಾಬಿ ಕೂಡ ಜೋರಾಗ್ತಾ ಇದೆ. ಮಾಜಿ ಸಚಿವ ಪರಮೇಶ್ವರ್ ನಾಯಕ್, ಮಾಜಿ ಶಾಸಕ ಪ್ರಸನ್ನ ಕುಮಾರ್, ಬಿಜೆಪಿ ರೆಬೆಲ್ ಶಾಸಕ ಶಿವರಾಮ್ ಹೆಬ್ಬಾರ್ ಹೀಗೆ ಹಲವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಲಾಬಿ ಬಹಳ ಜೋರಾಗಿ ನಡೀತಾ ಇದೆ. ವಿಧಾನಸಭೆಯಿಂದ ಪರಿಷತ್ಗೆ ಜೂನ್ 11ಕ್ಕೆ 11 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯಲಿದ್ದು ಕಾಂಗ್ರೆಸ್ಗೆ 7 ಸ್ಥಾನಗಳು ಸುಲಭವಾಗಿ ಸಿಗಲಿದೆ. ಹೀಗಾಗಿ ಆಕಾಂಕ್ಷಿಗಳ ಪಟ್ಟಿ ಕೂಡ ಜೋರಾಗ್ತಾ ಇದೆ. ಆಕಾಂಕ್ಷಿಗಳು ಯಾರ್ಯಾರು ಅಂತ ನೋಡ್ತಾ ಹೋದ್ರೆ ಒಂದು ಕಡೆ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಬಿಜೆಪಿ ರೆಬೆಲ್ ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನ, ಸಂಗಣ್ಣ ಕರಡಿ, ಬಿಎಲ್ ಶಂಕರ್, ರಮೇಶ್ ಬಾಬು, ವಿನಯ್ ಕಾರ್ತಿಕ್, ಬಿವಿ ಶ್ರೀನಿವಾಸ್, ಸೂರಜ್ ಹೆಗ್ಡೆ ಹೀಗೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಲಿಸ್ಟ್ ಬಹಳ ದೊಡ್ಡದಿದೆ. ದ್ವಾರಕಾನಾಥ್, ಪುಷ್ಪ ಅಮರನಾಥ್ ಹಾಗೂ ಆರ್ತಿ ಕೃಷ್ಣ ಕೂಡ ಆಕಾಂಕ್ಷಿಗಳ ಲಿಸ್ಟ್ ಅಲ್ಲಿದ್ದು, ಈಗ ಮಾಜಿ ಸಚಿವ ಪರಮೇಶ್ವರ್ ನಾಯಕ್, ಖರ್ಗೆ ಆಪ್ತ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ರೆಬೆಲ್ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಡಿಕೆಶಿ ನಿವಾಸಕ್ಕೆ ಭೇಟಿ ಕೊಟ್ಟದ್ದು ಕುತೂಹಲ ಮೂಡಿಸ್ತಾ ಇದೆ. ಆಕಾಂಕ್ಷಿಗಳ ಲಾಬಿ ಬಹಳ ಜೋರಾಗಿ ಸಾಗ್ತಾ ಇದೆ. ಎಂಎಲ್ಸಿ ಚುನಾವಣೆ ಘೋಷಣೆಯ ಬೆನ್ನಲ್ಲೇ ಈ ಲಾಬಿ ಕಂಡು ಬರ್ತಾ ಇರೋದು. 7 ಸ್ಥಾನಗಳು ಕಾಂಗ್ರೆಸ್ಗೆ ಸುಲಭವಾಗಿ ಸಿಗಲಿವೆ. ಜೂನ್ 11ಕ್ಕೆ ನಡೆಯಲಿರುವಂತಹ ಎಲೆಕ್ಷನ್ ಇದು. ಕಾಂಗ್ರೆಸ್ನ ಆಕಾಂಕ್ಷಿಗಳ ಪಟ್ಟಿ ಕೂಡ ನೋಡ್ತಾ ಇದ್ದೀವಿ, ಬಹಳ ದೊಡ್ಡ ಲಿಸ್ಟೇ ಇದೆ. ಆದರೆ ಕಾಂಗ್ರೆಸ್ಗೆ ಸುಲಭವಾಗಿ ಸಿಗೋದಕ್ಕಿರೋದು 7 ಸ್ಥಾನ, ಎಲೆಕ್ಷನ್ ನಡೀತಾ ಇರೋದು 11 ಸ್ಥಾನಕ್ಕೆ. ಬಟ್ ಆಕಾಂಕ್ಷಿಗಳ ಲಿಸ್ಟ್ ಬಹಳ ದೊಡ್ಡದಾಗಿ ಕಂಡು ಬರ್ತಾ ಇದೆ. ಡಿಕೆಶಿ ನಿವಾಸಕ್ಕೆ ಬಿಜೆಪಿಯ ರೆಬೆಲ್ ಶಾಸಕ ಶಿವರಾಮ್ ಹೆಬ್ಬಾರ್ ಭೇಟಿ ಕೊಟ್ಟಿರೋದು ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಪರಿಷತ್ ಚುನಾವಣೆಯ ಘೋಷಣೆಯ ಬೆನ್ನಲ್ಲೇ ಆಕಾಂಕ್ಷಿಗಳ ಲಾಬಿ ಬಹಳ ಜೋರಾಗಿದ್ದಂತೆ ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ನಿವಾಸದ ಬಳಿಯ ಚಿತ್ರಣ ಹೇಳೋದಾದ್ರೆ ಅದರಲ್ಲೂ ಈ ಶಿವರಾಮ್ ಹೆಬ್ಬಾರ್ ಕೂಡ ಭೇಟಿ ಕೊಟ್ಟಿರೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಏನ್ ನಡೀತಿದೆ ಅಂತ? ಪ್ರತಿಮಾ, ಈಗ 7 ಸ್ಥಾನಗಳು ಕಾಂಗ್ರೆಸ್ಗೆ ಸಿಗುತ್ತೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೆಯುವಂತಹ ಚುನಾವಣೆಯಲ್ಲಿ. ಸೊ ಹೀಗಾಗಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲೇ ಇದೆ. ಈಗ 7 ಸ್ಥಾನಗಳ ಪೈಕಿ ಬಹುತೇಕ 2 ಅದರಲ್ಲಿ ರಿಪೀಟ್ ಆಗೋರಿದ್ದಾರೆ. ಯಾಕಂದರೆ ಪರಿಷತ್ನ ನಾಯಕರಾಗಿ ಬೋಸರಾಜು ಇದ್ದಾರೆ ಸಚಿವ, ಅವ್ರನ್ನ ರಿಪೀಟ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಗೋವಿಂದರಾಜು MLC ಅವರು ಮತ್ತೆ ಪುನರಾವರ್ತನೆ ಆಗೋದಿದೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅವರನ್ನು ಕೂಡ ಬಹುತೇಕ ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಈಗ ಉಳಿದಿರುವಂಥದ್ದು ಬಾಕಿ 4. ಈ 4 ಪರಿಷತ್ ಸ್ಥಾನಗಳಿಗಾಗಿ ತೀವ್ರವಾದಂಥ ಪೈಪೋಟಿ ನಡೀತಾ ಇದೆ. ಇಲ್ಲಿ ಜಾತಿವಾರು ಮಾಡಬೇಕು ಅನ್ನುವಂಥ ವಾದ ಕೂಡ ಇದೆ, ಪ್ರಾದೇಶಿಕವಾಗಿಯೂ ಮಾಡಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಇದರ ಜೊತೆಗೆ ಪಕ್ಷಕ್ಕೆ ಉಪಯೋಗ ಆಗುವಂಥವ್ರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ವಾದಗಳು ಇದ್ದಾವೆ. ಇನ್ನು ಹಿರಿಯ ಮಾಜಿ ಸಚಿವರುಗಳು ತಮ್ಮ ಪುತ್ರರ ಪರ ಲಾಬಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ, ಮಹಿಳಾ ಕೋಟ ಕೂಡ ಕೇಳ್ತಾ ಇದ್ದಾರೆ. ಹೀಗಾಗಿ 4 ಸ್ಥಾನಗಳಿಗಾಗಿ ಅಂದರೆ ಈಗ ಬಹುತೇಕ 3 ಅಂತಿಮವಾಗಿ ಅವೇ ಆಯ್ಕೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಇದು ಬಾಕಿ ಉಳಿದಂಥ 4ರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚು ಲಾಬಿಗಳು ನಡೀತಾ ಇದೆ. ಹಾಗಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಾಕಷ್ಟು ಪರಿಷತ್ ಸ್ಥಾನದ ಆಕಾಂಕ್ಷಿಗಳು ಬಂದು ಭೇಟಿಯಾಗಿ ತಮ್ಮ ಲಾಬಿಯನ್ನು ಮುಂದುವರಿಸಿದ್ದಾರೆ. ಹಾಗಾಗಿನೇ ಈ ಲಾಬಿ ನಡೆಯುತ್ತೆ ಅನ್ನುವ ಕಾರಣಕ್ಕಾಗಿಯೇ ಮೊನ್ನೆ KPCCಯಲ್ಲಿ ನಡೆದಂಥ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಒಂದು ವಾರ್ನ್ ಮಾಡಿದ್ರು,
ಪಕ್ಷ ಸಂಘಟನೆ ಮಾಡುವಂಥವ್ರಿಗೆ ಅವಕಾಶಗಳು ಸಿಗುತ್ತೆ, ಇಲ್ಲದೇ ಇದ್ದಂಥವ್ರಿಗೆ ಗೇಟ್ ಪಾಸ್ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಪರಿಷತ್ ಸ್ಥಾನದ ಆಯ್ಕೆ ಒಂದು ದೊಡ್ಡ ಪ್ರಮಾಣದ ಹರಸಾಹಸಕ್ಕೆ ಕಾರಣ ಆಗ್ತಾ ಇದೆ. ಅಂತಿಮವಾಗಿ ರಾಜ್ಯ ನಾಯಕರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಇದರ ಜೊತೆಗೆ ಪದವೀಧರ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರಗಳ ಚುನಾವಣೆ ಕೂಡ ಇರೋದ್ರಿಂದ ಒಂದಷ್ಟು ಜನ ಅಂದರೆ ರಾಜ್ಯಸಭೆ ಸಂದರ್ಭದಲ್ಲಿ BJP ಎಗೇನೆಸ್ಟ್ ಕೆಲಸ ಮಾಡಿದಂಥ ಶಿವರಾಮ್ ಹೆಬ್ಬಾರ್ ಕೂಡ ಇವತ್ತು DCM ಅವ್ರನ್ನ ಭೇಟಿಯಾಗಿದ್ದರು. ಸಹಜವಾಗಿ ಕ್ಷೇತ್ರದ ವಿಚಾರದ ಜೊತೆಗೆ ಪರಿಷತ್ತು ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸಹಾಯ ಮಾಡುವಂತೆ ಮನವಿ ಮಾಡ್ಕೊಂಡಿರ್ತಾರೆ. SD ಸೋಮಶೇಖರ್ ಇರ್ಬೋದು, ಶಿವರಾಮ್ ಹೆಬ್ಬಾರ್ ಇರ್ಬೋದು, ಇಬ್ಬರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.